ಅಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ನೂರಾರು ಲಾರಿಗಳು ರಕ್ಕಸನಂತೆ ಅಲ್ಲಿ ಓಡಾಡ್ತಿವೆ. ಅಕ್ರಮ ಗಣಿಗಾರಿಕೆಯಿಂದ ಆ ಎರಡೂ ಊರಿನ ಜನರು ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವರ ತವರು ಜಿಲ್ಲೆಯಲ್ಲೇ ಜನರು ಈ ನರಕವನ್ನ ಅನುಭವಿಸ್ತಾ ಇರೋದು. ಆ ಜನರ ನರಕ ಯಾತನೆ ಕುರಿತ ವರದಿ ಇಲ್ಲಿದೆ. ಬೆಟ್ಟದಲ್ಲಿ ಎಗ್ಗಿಲ್ಲದೆ ನಡೀತಿದೆ ಅಕ್ರಮ ಕಲ್ಲು ಗಣಿಗಾರಿಕೆ. ಬಂಡೆ ಒಡೆಯಲು ಬ್ಲಾಸ್ಟಿಂಗ್, ಮನೆ ಗೋಡೆಗಳು ಬಿರುಕು. ಆಕ್ರೋಶ ಹೊರಹಾಕಿ ಪ್ರತಿಭಟನೆ ಮಾಡುತ್ತಿರುವ ನೂರಾರು ಜನ ಮಹಿಳೆಯರು ಮತ್ತು ಪುರುಷರು. ಪಾತಾಳ ದರ್ಶನ ಮಾಡಿಸುತ್ತಿರುವ ಕ್ವಾರಿಗಳು, ಎಗ್ಗಿಲ್ಲದೆ ಓಡಾಡುತ್ತಿರುವ ಲಾರಿಗಳು. ಅಷ್ಟಕ್ಕೂ ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯಲ್ಲಿ. ಹೌದು, ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಆರುಂಡಿ ಮತ್ತು ಕೆಂಚಿಕೊಪ್ಪ ಗ್ರಾಮಸ್ಥರು ಅನುಭವಿಸುತ್ತಿರುವ ನರಕ ಯಾತನೆಯ ದೃಶ್ಯಗಳಿವು. ಎರಡು ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಬೆಟ್ಟದಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ದೊಡ್ಡ ದೊಡ್ಡ ಕಲ್ಲಿನ ಕ್ವಾರಿಯಲ್ಲಿ ಅಕ್ರಮವಾಗಿ ಈ ಗಣಿಗಾರಿಕೆ ಮಾಡಲಾಗುತ್ತಿದೆ. ಇದರಿಂದಾಗಿ ಎರಡು ಗ್ರಾಮದ ಜನ ಅಕ್ಷರಶಃ ನರಕ ಯಾತನೆ ಅನುಭವಿಸಿ ರೋಸಿ ಹೋಗಿದ್ದಾರೆ. ಕಲ್ಲು ಹೊಡೆಯಲು ಅದರಲ್ಲಿ ಮದ್ದು, ಜಿಲೆಟಿನ್ ಇಡಲಾಗ್ತಿದೆ. ಬ್ಲಾಸ್ಟಿಂಗ್ ಶಬ್ದಕ್ಕೆ ಮತ್ತು ಕಂಪನದಿಂದ ಸಾಕಷ್ಟು ಮನೆ ಗೋಡೆಗಳು ಬಿರುಕು ಬಿಟ್ಟಿವೆ. ಬ್ಲಾಸ್ಟ್ ವೇಳೆ ಹೊರಬರುವ ಸಣ್ಣ ಪ್ರಮಾಣದ ಕಲ್ಲಿನ ಚೂರುಗಳು, ಕೆಟ್ಟ ವಾಸನೆಯಿಂದ ಕೂಡಿದ ಹೊಗೆ ಜನರ ದೇಹ ಸೇರುತ್ತಿದೆ. ಇದರಿಂದ ಅಸ್ತಮಾ ರೋಗದ ಭೀತಿಗೆ ಗ್ರಾಮಸ್ಥರು ತತ್ತರಿಸಿದ್ದಾರೆ. ಬಹಳ ಆಳವಾಗಿ ಹೊಡೆದು ಬಹಳ ಸೌಂಡ್ ಜಾಸ್ತಿಯಾಗಿ ಊರ ಅದುರ್ತಾ ಐತೆ. ಆವಾಗ ದನಕರುಗಳಿಗೆ ನೀರಿನ ಕಷ್ಟ ಆಗ್ತಾ ಇದೆ. ಕೆರೆಯಾಳ ನೀರೆಲ್ಲ ಅಷ್ಟು ಅವ್ರು 300 ಅಡಿ ಆಳ ಹೋಗಿದಾವೆ ಅವ್ರ ಗುಂಡಿಗಳು, ಅಲ್ಲಿಗೆ ಹೋಗ್ತಾ ಐತಿ. ಆಮೇಲೆ ಆ ಬ್ಲಾಸ್ಟ್ ಮಾಡಿದಾಗ ಧೂಳು 1 ಗಂಟೆಗಟ್ಟಲೆ ಬಂತು ಅಂದರೆ ಒಂದು ಜನಗಳು ಅಲ್ಲಿ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಅಷ್ಟು ಧೂಳು ಐತಿ. ಕೇಳಿದರೆ ನಂದಲ್ಲ, ಅವಂದು ಇವಂದಲ್ಲ ಅಂತ ಬರೀ ಉತ್ತರ ಕೊಡ್ತಾರೆ ಹೊರತು ಇದುವರೆಗೂ ಯಾವ ಆಕ್ಷನ್ ತಗೊಂಡಿಲ್ಲ. ಪ್ರತಿದಿನ ಕಲ್ಲು ಸಾಗಾಟ ನಡೀತಿದ್ದು ನೂರಾರು ಲಾರಿಗಳು ರಕ್ಕಸನಂತೆ ಓಡಾಡ್ತಿವೆ. ಕಲ್ಲು ತುಂಬಿಕೊಂಡು ಹೋಗುವ ವಾಹನಗಳಿಂದ ದಟ್ಟವಾದ ಧೂಳು ಸಹ ಜನರ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿದೆ. ರಸ್ತೆಗಳು ಸಾಕಷ್ಟು ಹಾಳಾಗಿ ಹೋಗಿವೆ. ಹೀಗೆ ಎಲ್ಲಾ ರೀತಿಯಿಂದಲೂ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ಸಾಕಷ್ಟು ಸಲ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಅಲ್ಲದೆ ಲಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಆದರೂ ಅಕ್ರಮ ಕಲ್ಲು ಗಣಿಗಾರಿಕೆ ನಿಂತಿಲ್ಲ. ಇದರಿಂದ ಬೇಸತ್ತ ಆರುಂಡಿ ಮತ್ತು ಕೆಂಚಿಕೊಪ್ಪ ಗ್ರಾಮಸ್ಥರು ದಾವಣಗೆರೆ ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿಚಾರದಲ್ಲಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದೇ ಸದ್ಯದ ಪ್ರಶ್ನೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.